ಜಮೀನಿಗೆ ನೀರು ಬರುತ್ತೆ ಅಂತ ರೈತರು ಕನಸು ಕಂಡಿದ್ರು. ಭತ್ತ ಬೆಳೆದು ನಾಡಿಗೆ ಅನ್ನ ನೀಡುವಂತಹ ಭರದಲ್ಲಿದ್ರು. ಆದ್ರೆ ಅಧಿಕಾರಿಗಳ ಆಟದಿಂದ ಅನ್ನದಾತರ ಹೊಲಗಳಿಗೆ ನೀರೇ ಬರಲಿಲ್ಲ. ಬರೋಬ್ಬರಿ 600 ಕೋಟಿ ಕೊಳ್ಳೆ ಹೊಡೆದಂತ ಅಧಿಕಾರಿಗಳು ಬಿಂದಾಸ್ ಆಗಿದ್ರು. ಆದ್ರೆ ಅದೇ ನುಂಗಣ್ಣರಿಗೆ ಈಗ ತಕ್ಕ ಶಾಸ್ತಿಯಾಗಿದೆ. ತುಂಗಭದ್ರಾ ಕಾಲುವೆಯಲ್ಲಿ ಕೊಚ್ಚಿ ಹೋಯಿತು 650 ಕೋಟಿ ಹಣ. ನವೀಕರಣ ಹೆಸರಲ್ಲಿ ಹಣ ನುಂಗಿದ 28 ಇಂಜಿನಿಯರ್ ಸಸ್ಪೆಂಡ್. ತುಂಗಭದ್ರಾ ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ಜೀವನಾಡಿ. ಕುಡಿಯೋ ನೀರಿಗೂ ಜಮೀನಿಗೂ ಇದೇ ಡ್ಯಾಂ ಆಸರೆಯಾಗಿದೆ. ಆದರೆ ತುಂಗಭದ್ರೆಯ ಕಾಲುವೆ ನವೀಕರಣ ಹೆಸರಲ್ಲಿ ಕೋಟಿ ಕೋಟಿ ಲೂಟಿಯಾಗಿರೋದು ಈಗ ಬೆಳಕಿಗೆ ಬಂದಿದೆ. 2009-10 ಮತ್ತು 2010-11ರಲ್ಲಿ ತುಂಗಭದ್ರಾ ಎಡದಂಡೆ ಕಾಲುವೆಗಳ ನವೀಕರಣಕ್ಕಾಗಿ ಸರ್ಕಾರ 1,300 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿತು. ಆದರೆ ಅಧಿಕಾರಿಗಳು ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಕಾಮಗಾರಿ ನಡೆಸದೆ ಹಣ ಬಿಡಿಸಿದ್ದಾರೆ. ಕೆಲವೆಡೆ ಕಳಪೆ ಕಾಮಗಾರಿ ಮಾಡಿ ಹಣ ಕೊಳ್ಳೆ ಹೊಡೆದಿದ್ದಾರೆ. ಈ ಬಗ್ಗೆ ರೈತರಿಂದ ದೂರು ಬರ್ತಿದ್ದಂತೆ ತನಿಖೆ ಮಾಡಲಾಗಿದ್ದು 650 ಕೋಟಿ ಅವ್ಯವಹಾರ ಆಗಿರೋದು ಗೊತ್ತಾಗಿದೆ. ಒಟ್ಟು 46 ಇಂಜಿನಿಯರ್ಗಳು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದು ಹಲವರು ನಿವೃತ್ತಿಯಾಗಿದ್ದಾರೆ. ಸದ್ಯ ಸೇವೆಯಲ್ಲಿರುವ 28 ಇಂಜಿನಿಯರ್ಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಉದ್ಯೋಗ ಖಾತ್ರಿ ಕಾಮಗಾರಿಯಲ್ಲೂ ಲೂಟಿ. 150 ಕೋಟಿ ಅಕ್ರಮ, 32 ಪಿಡಿಒಗಳು ಸಸ್ಪೆಂಡ್. ಕೊಪ್ಪಳದಲ್ಲಿ ನೀರಾವರಿ ಇಲಾಖೆಯ 28 ಇಂಜಿನಿಯರ್ಗಳು ಸಸ್ಪೆಂಡ್ ಆಗಿದ್ರೆ, ಪಕ್ಕದ ರಾಯಚೂರು ಜಿಲ್ಲೆಯ 32 ಪಿಡಿಒಗಳು ಅಕ್ರಮ ಕೇಸ್ನಲ್ಲಿ ಸಿಲುಕಿ ಅಮಾನತುಗೊಂಡಿದ್ದಾರೆ. ದೇವದುರ್ಗ ತಾಲೂಕಿನ ಉದ್ಯೋಗ ಖಾತ್ರಿ ಯೋಜನೆಯ ಕಾಮಗಾರಿಗಳಲ್ಲಿ ಭಾರಿ ಅಕ್ರಮ ಆಗಿರೋದು ಗೊತ್ತಾಗಿದೆ. ದೇವದುರ್ಗ ತಾಲೂಕ್ ಪಂಚಾಯಿತಿ ವ್ಯಾಪ್ತಿಯ 33 ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡದೆ ಹಣ ಡ್ರಾ ಮಾಡಿರೋದು ಲೆಕ್ಕ ಪರಿಶೋಧನಾ ಸಮಿತಿಯ ತನಿಖೆಯಲ್ಲಿ ಗೊತ್ತಾಗಿದೆ. ಬರೋಬ್ಬರಿ 150 ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ. ಹೀಗಾಗಿ ಅಕ್ರಮದಲ್ಲಿ ಭಾಗಿಯಾಗಿರೋ 32 ಪಿಡಿಒಗಳನ್ನ ರಾಯಚೂರು ಜಿಲ್ಲಾ ಪಂಚಾಯತ್ ಸಿಇಒ ಪಿ ರಾಹುಲ್ ತುಕಾರಾಂ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆ ಇರೋದೇ ಬಡವರಿಗೆ ಕೆಲಸ ಕೊಡಲು. ಆದ್ರೆ ಇಲ್ಲಿ ನಕಲಿ ಕಾರ್ಡ್ ಸೃಷ್ಟಿಸಿ ಬಡವರ ಖಾತೆಗೆ ಹಣ ಹಾಕದೆ ಒಂದೇ ಸಂಸ್ಥೆಗೆ 100 ಕೋಟಿ ಪಾವತಿಸಿರೋದು ಗೊತ್ತಾಗಿದೆ. ಒಂದ್ ಕಡೆ ಕಾಲುವೆ ಹೆಸರಲ್ಲಿ ಹಣ ನುಂಗಿದವರು, ಮತ್ತೊಂದ್ ಕಡೆ ಕಾಮಗಾರಿ ಹೆಸರಲ್ಲಿ ಲೂಟಿ ಮಾಡಿದವರು ಸೇರಿದಂತೆ 60 ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದು ಇದು ಉಳಿದ ಭ್ರಷ್ಟರಿಗೆ ಪಾಠವಾಗಿದೆ. ಕೊಪ್ಪಳದಿಂದ ಸಂಜಯ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.